ನೋಡಿ, ಅಂಗಡಿಯಿಂದ ತೊಗೊಂಬಂದಿದ್ದೀವಲ್ಲ ತುಪ್ಪದ ಬತ್ತಿಗಳು ಈ ಥರ ಇದ್ದಾವೆ. ಅವನ್ನ ನಾವು ಈ ಥರ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡಾಗ ಅದಕ್ಕೆ ತುಪ್ಪ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ನೋಡಿ, ಈಗ ಇದೆ ಇಲ್ವಾ? ನೋಡಿ, ಇದನ್ನು ಹಿಂಗೆ ಅಗಲಿಸ್ಕೋಬೇಕು ಕೆಳಗಡೆ. ಹಿಂಗೆಲ್ಲ ಹಿಂಗೆ ಮಾಡ್ಕೊಂಡ್ರೆ ಪದ್ರ ಥರ ಬರುತ್ತೆ. ಪದ್ರ ಥರ ಬಂದಿದ್ದ ಬೆಳ್ಳಲ್ಲಿ ಹಿಂಗೆ ಮಾಡ್ಬೇಕು. ಹಂಗೆ ಇದೆ ನೋಡಿ, ಎಷ್ಟು ಚೆನ್ನಾಗಿ ಹೂವು ಥರ ಆಯಿತು. ಈ ಥರ ಮಾಡ್ಕೊಳ್ಳಿ. ನೋಡಿ ಈ ಥರ ಮಾಡ್ಕೊಂಡ್ರೆ ನಾವು ತುಪ್ಪನ ಸ್ವಲ್ಪ ಬಿಸಿ ಮಾಡಿಬಿಟ್ಟು, ನೋಡಿ ಪ್ಯಾಕೆಟಲ್ಲಿ ತಂದಿದ್ದೀನಿ ನಂದಿನಿದು. ಇದರಲ್ಲಿ ಅರ್ಧ ಹಾಕ್ತೀನಿ ಅಷ್ಟೇ. ಇದರ ಅರ್ಧನ ಬಿಸಿ ಮಾಡಿಬಿಟ್ಟು ಸ್ವಲ್ಪ ಬಾಕ್ಸ್ಗೆ ಹಾಕಿ ಇಟ್ಕೊತೀನಿ. ತೋರಿಸ್ತೀನಿ ನಿಮಗೆ ಬಾಕ್ಸ್ಗೆ ಹಾಕಿಡುವಾಗ. ಬನ್ನಿ ತುಪ್ಪದ ಬತ್ತಿ ಮಾಡೋಣ. ನೋಡಿ, ಈ ಥರ ಬಾಕ್ಸ್ ಒಳಗೆ, ಸ್ಟೀಲ್ ಬಾಕ್ಸ್ ಒಳಗೆ ಕೊಯ್ಕೋಬೋದು. ನಾನು ಮಾಡಿದಾಗಿಂದನೂ ಇದೇ ಬಾಕ್ಸ್ ಕೊಯ್ಕೊಂಡಿದ್ದೀನಿ. ನಾಳೆ 2-3 ವರ್ಷದಿಂದನೂ ಇದೇ ಬಾಕ್ಸ್ ಒಳಗೇ ಇಟ್ಟಿರ್ತೀನಿ. ಇಷ್ಟು ತುಂಬ ಮಾಡ್ಕೊತೀನಿ. ಒಂದು 2 ತಿಂಗಳು ಬರುತ್ತೆ. ನೋಡಿ, ಎಲ್ಲ ಮಾಡಿಟ್ಟು ಸೊಪ್ಪನ್ನು ಬಿಸಿ ಮಾಡ್ಕೋಬೇಕು. ಪ್ಯಾಕೆಟಲ್ಲಿ ತಂದಿರ್ತೀವಲ್ವ, ಮಾಡ್ಕೊಂಬಿಟ್ಟು ಸ್ವಲ್ಪ ಬಿಟ್ಟಾದ್ಮೇಲೆ ನೆನ್ಕೊಳ್ಳೋಕ್ಕೆ ಮತ್ತು ತುಪ್ಪ ಆರ್ಕೊಂಡ್ಮೇಲೆ ಬಿಡಬೇಕು. ಸ್ಟೀಲ್ ಬಾಕ್ಸ್ ಆದರೆ ಏನು ಪರವಾಗಿಲ್ಲ, ಪ್ಲಾಸ್ಟಿಕ್ ಅದು ಸೀದೋಗ್ಬಿಡುತ್ತೆ. ತುಪ್ಪ ಆರ್ಕೊಂಡೈತಿ. ಇವಾಗ ನಾನು ಆ ಥರ ಬಿಸಿ ಮಾಡಿ ಬಿಡ್ತೀನಿ. ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸ್ಮೆಲ್ ಬರುತ್ತೆ. ಅದಕ್ಕೆ ಹಿಂಗೆ ಮಾಡಿಬಿಟ್ಟು ಬಿಡಬೇಕು ನಾವು. ಹುಡುಗ ತುಪ್ಪದಿತ್ತ ನೋಡಿ, ಇದ್ರೊಳಗೆ ಹಾಕಿ ಇಟ್ಟಿದ್ದೀನಿ. ಇದೊಂದು 2 ತಿಂಗಳು ಬರುತ್ತೆ ನಮಗೆ. ತುಂಬ ಚೆನ್ನಾಗಿ ನೋಡಿ, ತುಪ್ಪ ಹಿಂಗೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಮತ್ತು ಹಚ್ಚೋಕ್ಕೂ ಚೆನ್ನಾಗಿರುತ್ತೆ. ಗಂಧದ ಕಡಿ ಎಲ್ಲ ಕೆಮಿಕಲ್ ಹಾಕಿದ ಥರ ವಾಸನೆ ನಮ್ಗೆ ಆಗೋಲ್ಲ. ಮಾಡಲು ಮಿಕ್ಕಿ ತುಪ್ಪನ ನಾನು ತುಪ್ಪದ ಬತ್ತಿ ಹಾಕುವಾಗ ದೀಪಕ್ಕೆ ಹಾಕ್ತೀನಲ್ಲ, ಒಂದು ಸ್ವಲ್ಪ ಬಿಸಿ ಬಿಡೋಣ ಅಂತ ಇಟ್ಟಿರ್ತೀನಿ. ಇದರೊಳಗೆ ಬೇರೆ ತುಪ್ಪ ಎಲ್ಲ ಬಳಸಲ್ಲ. ಎಂಗ್ಳದೆಲ್ಲ ನಾನು ಬಳಸಲ್ಲ. ದೇವ್ರಿಗೆ ಅಂತಲೇ ಸಪ್ರೇಟಾಗಿ ಇಟ್ಟಿರ್ತೀನಿ. ನೋಡಿ, ಇದು ದೇವ್ರ ಮನೇಲಿ ಇರುತ್ತೆ. ಏನಕ್ಕಾದ್ರೂ ತುಪ್ಪ ಬೇಕಾದಾಗ ಇದ್ರಲ್ಲಿ ಬಳಸ್ಕೊತೀನಿ. ಇದು ತುಪ್ಪದ ಬತ್ತಿಗಳು. ಬನ್ನಿ ಫ್ರೆಂಡ್ಸ್, ಮನೆಯಲ್ಲೇ ನಾನು 5 ಪ್ರದಕ್ಷಿಣೆ ಹಾಕ್ತೀನಿ. ಗುರುವಾರ ಮನೆಯಲ್ಲೇ ಹಾಕ್ಬಿಡ್ತೀನಿ. ಮತ್ತು ಬನ್ನಿ ಫ್ರೆಂಡ್ಸ್, ಇವತ್ತು ದ್ವಾದಶಿ ಪೂಜೆ ಅಲ್ವ, ಸ್ನಾನ ಎಲ್ಲ ಮಾಡಿ ರಾಯರ 5 ಪ್ರದಕ್ಷಿಣೆ ಮನೇಲೇ ಬುಕ್ ಇಟ್ಬಿಟ್ಟು ಪ್ರದಕ್ಷಿಣೆ ಹಾಕ್ಬಿಟ್ಟು ನಾನು ಇವಾಗ ಒಲೆ ಎಲ್ಲ ಸೀಟ್ ಇದೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ರಾತ್ರಿನೇ. ಈಗ ಮತ್ತೆ ಎಲ್ಲ ಸೀಟ್ಕೊಂಡು ಕುಂಕುಮ ಎಲ್ಲ ಇಕ್ಕಿ ಪೂಜೆ ಮಾಡಿಬಿಟ್ಟು, ಆಮೇಲೆ ರಾಯರಿಗೆ ಪುಳಿಯೋಗರೆ ಮಾಡಿ ಹಾಲು ಖೀರು ಮಾಡಿಬಿಟ್ಟು, ಆಮೇಲೆ ನಾವೆಲ್ಲ ತಿಂಡಿ ತಿನ್ನೋದು. ಫಸ್ಟ್ ಇವಾಗ ಒಲೆಗೆಲ್ಲ ರಂಗೋಲಿ ಎಲ್ಲ ಬಿಟ್ಟೆ, ಹೂವು ಎಲ್ಲ ಇಟ್ಟೆ. ಅಗ್ನಿ ದೇವನ ಕೈ ಮುಗಿದ್ಬಿಟ್ಟು ಒಲೆ ಹಚ್ಚೋಣ. ನಿನ್ನೆ ರಾಯರನ್ನ ತೊಳೆದಿದ್ನಲ್ವ, ಇವತ್ತು ಮತ್ತೆ ರಾಯರನ್ನ ಇವರೊಬ್ಬರನ್ನ ತೊಳೆದ್ಬಿಟ್ಟು, ನಾನು ಎಲ್ಲರನ್ನ ತೊಳ್ಕೊಂಡಿದ್ದೀನಿ ದೇವ್ರ ಸಾಮಾನ. ಇವತ್ತು ಮತ್ತೆ ರಾಯರನ್ನೊಬ್ಬರನ್ನ ತೊಳೆದ್ಬಿಟ್ಟು ಗಂಧ ಇಕ್ಕಿ ಆಮೇಲೆ ಸಿಗೋಣ. ಬನ್ನಿ ಇವಾಗ ಅನ್ನಕ್ಕೆಲ್ಲ ನೋಡಿ, ಪುಳಿಯೋಗರೆ ಮಾಡೋಕ್ಕೆ ಅನ್ನಕ್ಕೆಲ್ಲ ಇಟ್ಟಿದ್ದೀನಿ. ಎಲ್ಲ ಆಯಿತು. ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಅನ್ನ ಕುದೀತಾ ಇದೆ, ಹಾಲು ಕಾಯ್ತಾ ಇದೆ, ಎಲ್ಲದೂ ಆಯ್ತಾ ಇದೆ. ಇವಾಗ ಅದು ಹಾಲು ಖೀರು ಮಾಡೋದಕ್ಕೆ, ಇದು ಪುಳಿಯೋಗರೆ ಮಾಡೋದಕ್ಕೆ. ಮತ್ತು ರಾಯರಿಗೆ ನೋಡಿ, ನಮ್ಮ ಪುಟ್ಟ ರಾಯರಿಗೆ ವಿಗ್ರಹಕ್ಕೆಲ್ಲ ರಾಯರಿಗೆಲ್ಲ ಗಂಧ ಇಟ್ಟಿದ್ದೀನಿ. ಇವ್ರಿಗೂ ಅಷ್ಟೇ. ಇದು ಡೈಲಿ ಅಮ್ಮ ಇಕ್ಕೊಳ್ಳಿ. ಇವತ್ತು ನಾನೇ ಎಲ್ಲ ಫಸ್ಟ್ ಸ್ನಾನ ಮಾಡಿದ್ನಲ್ವ, ತೊಳೆದ್ಬಿಟ್ಟು ಎಲ್ಲ ಇಕ್ಕಿದ್ದೀನಿ. ಈಗ ಅವೆಲ್ಲ ರೆಡಿ ಆಯ್ತದೆ. ಇದಕ್ಕೆ ಹಾಲು ಖೀರಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಹೂವು ಎಲ್ಲ ತೆಗ್ದು ಪೂಜೆ ಮಾಡಿ ಬನ್ನಿ. ಇವಾಗ ಹಾಲು ಖೀರೆಲ್ಲ ಆಯಿತು, ಅನ್ನ ಎಲ್ಲ ಆಯಿತು. ಹಾಲು ಖೀರಿಗೆ ಲಾಸ್ಟ್ ಇದು ಶಾವಿಗೆ ಮತ್ತು ಎಲ್ಲ ಹುರ್ಕೊಂಡಿದ್ನಲ್ವ, ದ್ರಾಕ್ಷಿ ಎಲ್ಲ ಹಾಕ್ತಾಯಿದ್ದೆ. ತುಪ್ಪ ಇರುತ್ತಲ್ವ, ಅದಕ್ಕೇ ಆ ಪಾತ್ರೆಯಲ್ಲೇ ಹಾಕ್ಬೇಕು. ಲಾಸ್ಟಿಗೆ ಹಾಕಬೇಕು. ಫಸ್ಟೇ ಹಾಕ್ಬಿಟ್ರೆ ಹಾಲುಗಳೆಲ್ಲ ಬೇಸಿಗೆ ಟೈಮಲ್ಲಿ ಒಡೆದೋಗ್ಬಿಡುತ್ತೆ. ಸಕ್ಕರೆ ಎಲ್ಲ ಹಾಕಿ, ಹಾಲೆಲ್ಲ ಹಾಕಿ
ಬಾದಾಮಿ ಮತ್ತು ಸಕ್ಕರೆ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಲ್ಕಿರಾದ್ಮೇಲೆ ಲಾಸ್ಟಲ್ಲಿ ಇದನ್ನೊಂದು ಸ್ಪೂನ್ ಹಾಕಿದ್ರೆ ಮದುವೆಗಳಲ್ಲಿ ಫಂಕ್ಷನಲ್ಲೆಲ್ಲ ಮಾಡ್ತಾರಲ್ಲ ಆ ಥರ ಟೇಸ್ಟ್ ಬರುತ್ತೆ ಹಾಲ್ಕೀರು. ಇದನ್ನು ಈ ಥರ ಮಾಡ್ಕೊಂಡು ಹಾಕಿ ತುಂಬ ಚೆನ್ನಾಗಿರುತ್ತೆ. ನನಗೆ ಕವರ್ ಕಟ್ಟಿಟ್ಟಿದೆ, ಬಾಕ್ಸೆಲ್ಲ ತೊಳೆದ್ಬಿಟ್ಟು ಬಾಕ್ಸ್ಗೆ ಹಾಕೋಣ ಅಂತ. ಇವಾಗ ಕವರಲ್ಲೇ ಐತೆ ಹಾಕ್ತೀವಿ ನೋಡಿ. ಇಂಥದ್ದೊಂದು ಸ್ಪೂನ್ ಹಾಕಿದ್ರೆ ಸ್ವಲ್ಪ ಸಾಕು. ಹಾಲ್ಕೀರು ಯಾವಾಗಲೂ ಬಾದಾಮಿ ಮತ್ತು ಸಕ್ಕರೆ ಏಲಕ್ಕಿನ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಸಕ್ಕರೆ ಹಾಕಿದ್ರೆ ಪೌಡ್ರ್ ಆಯ್ತದೆ, ಚಿಕ್ಕ ಜಾರ್ ಬರುತ್ತಲ್ಲ ಅದರಲ್ಲಿ. ಈ ಥರ ಹಾಲ್ಕೀರು ಮಾಡುವಾಗ ಲಾಸ್ಟಲ್ಲಿ ಒಂದು ಸ್ಪೂನ್ ಹಾಕಿದ್ರೆ ಹಾಲ್ಕೀರು ತುಂಬ ಚೆನ್ನಾಗಿರುತ್ತೆ. ಸಾಕಷ್ಟೇ. ಹಾಲ್ಕೀರು ರೆಡಿ ಆಯಿತು. ದ್ರಾಕ್ಷಿ ಗೋಡಂಬಿ ಎಲ್ಲ ಸ್ವಲ್ಪನೇ ಹಾಕ್ತೀನಿ. ಜಾಸ್ತಿ ಹಾಕಿದ್ರೆ ತಿನ್ನೋಕೆ ಇಷ್ಟಪಡಲ್ಲ ಮಗಳು, ಅದಕ್ಕೇ ದ್ರಾಕ್ಷಿ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಕಡಿಮೆ ಹಾಕಿದ್ದೀನಿ ಅದನ್ನೆಲ್ಲ. ಇವಾಗ ಆಯ್ತದು ಹಾಲ್ಕೀರು ರೆಡಿ ಆಯಿತು. ಈಗ ಅನ್ನ ಅಷ್ಟೇ ರೆಡಿ ಆಯಿತು. ಪುಳಿಯೋಗರೆ ಗೊಜ್ಜು ಮಾಡಿಟ್ಟಿದ್ದೀನಿ ಪುಳಿಯೋಗರೆ ಗೊಜ್ಜು. ಅದೆಲ್ಲ ಕಲಿಸಿದಾಗ ತೋರಿಸ್ತೀನಿ. ಇವಾಗ ಗುರುವಾರದ ಪೂಜೆ ಎಲ್ಲ ಆಯಿತು. ಇವತ್ತು ಕನಕಾಂಬರ ಸ್ವಲ್ಪ ದುಂಡು ಮಲ್ಲಿಗೆ ಎಲ್ಲ ತರಿಸಿದೆ. ಇವತ್ತು ನಮ್ಮ ಮದುವೆ ಆಗಿದ್ದಿನ, ಅದಕ್ಕೆ ಚೆನ್ನಾಗಿ ಮುಗಿಸೋಣ ಅಂದ್ಬಿಟ್ಟು ದೇವರಿಗೆ ತಗೊಂಬ ಅಂತ ಹೇಳಿದೆ. ತಗೊಂಬಂದಿದ್ರು. ಇಲ್ಲಾಂದರೆ ನಮ್ಮ ಹೂವನೇ ಮಸ್ತಾಗವು. ದುಂಡು ಮಲ್ಲಿಗೆ ಮಲ್ಲೆ ಎಲ್ಲ ತಂದಿದ್ರು, ಎಲ್ಲರಿಗೂ ಮುಡಿಸಿ ಮಸ್ತಿ. ಬನ್ನಿ ನಾನು ಈ ಥರ ಮುಡಿಸಿದ್ದೀನಿ ರಾಯರಿಗೆಲ್ಲ. ರಾಯರಲ್ಲಿದ್ದಾರೆ. ದುಂಡು ಮಲ್ಲಿಗೆ ಸುತ್ತ ಹಾಕಿದ್ದೀನಿ, ಮೇಲೆ ದಾಸವಾಳ ಎಲ್ಲ ಮುಡಿಸಿದ್ದೀನಿ. ಎಲ್ಲರಿಗೂ ಅಷ್ಟೆ. ಬಾಳೆಹಣ್ಣು ಇಕ್ಕಿದೆ. ಮತ್ತು ಇದು ಮಾಡಿದೆ ಪುಳಿಯೋಗರೆನೂ ಹಾಲ್ಕೀರು ಮಾಡಿದೆ. ಇವತ್ತು ದ್ವಾದಶಿ ಪೂಜೆ ಅಲ್ವಾ, ಅದಕ್ಕೆ ಎಷ್ಟು ಪ್ರಸಾದ ಮಾಡಿ ರಾಯರಿಗಿಟ್ಟು ಅವರು ಉಪವಾಸ ಇರ್ತಾರಲ್ವ ನಿನ್ನೆ ಎಲ್ಲ, ಎಷ್ಟು ಪ್ರಸಾದ ಮಾಡಿಟ್ಟೆ. ನಮ್ಮ ಮನೆಯಲ್ಲೂ ಇವತ್ತು ಬನ್ನಿ ತೋರಿಸ್ತೀನಿ. ಅಮ್ಮಗೆ ತಿಂಡಿ ಹಾಕ್ಕೊಟ್ಟು ತಿಂತಾಯಿದ್ದಾಳೆ. ಬನ್ನಿ ಅನ್ನ ಕಲಸಿಡ್ತಾಯಿದ್ದೀನಿ. ಅನ್ನ ಕಲಸಿ ಇಕ್ಕಕ್ಕೆ ಗೊಜ್ಜೆಲ್ಲ ಹಾಕಿದ್ದೀನಿ, ಗೊಜ್ಜು ಮಾಡಿಟ್ಟಿದ್ದೀನಿ. ಹಂಸಲೆಲ್ಲ ಅಷ್ಟು ಮಾಡಿದೆ. ಅಲ್ಲಿ ಒಲೆಗೆಲ್ಲ ಪೂಜೆ ಮಾಡಿ ದ್ವಾದಶಿ ದಿವಸ ಒಲೆಗೆಲ್ಲ ಪೂಜೆ. ಇವಾಗ ಸಾಯಂಕಾಲ ಪೂಜೆ ಮಾಡ್ತಾಯಿದ್ದೆ. ಬೆಳಗ್ಗೆ ಪೂಜೆ ಎಲ್ಲ ಆಯಿತು, ತಿಂಡಿ ಮಾಡ್ಕೊಂಡು ಹಂಗೆ ಬಟ್ಟೆ ಏನೇನು ಕೆಲಸ ಇತ್ತು ಮಾಡ್ಕೊಂಡು ವಿಡಿಯೋ ಮಾಡಲೇ ಇಲ್ಲ. ಇವಾಗ ಟಿ ವಿ ಹಾಕಿದ್ನಲ್ವ, ಇದೆಲ್ಲ ಬರ್ತಾಯಿತ್ತು. ಇದನ್ನು ಪೂಜೆ ಎಲ್ಲ ಮಾಡಿದೆ. ಇವತ್ತು ದ್ವಾದಶಿ ಗುರುವಾರ ಪೂಜೆ ಎಲ್ಲ ಮಾಡೋದು, ತಪ್ಪಲ ಬಾರಿಸ್ಕೊಂಡು ಹಾಡು ಹೇಳಿ ಎಲ್ಲ ಪೂಜೆ ಮಾಡೋದು. ನಾನು ದೀಪ ಎಲ್ಲ ಹಚ್ಚಿದೆ, ಪೂಜೆ ಎಲ್ಲ ಆಯಿತು. ಮಳೆ ಬರೋಂಗಾಯ್ತು. ಇವತ್ತು ಚುಂಚುಂಗ್ರಿಗೆ ಹೋಗೋಣ ಅಂದ್ಕೊಂಡು ಅವ್ನು ಮದುವೆ ಆಗಿದ್ದ ದಿವಸ ಅಂತ ಅಂಗಡಿಯಿಂದ ಅವರು ಟೈಮ್ ಆಯ್ತದೆ ಅಂದರು. ಮಳೆ ಬರ್ತೈತೆ, ಮಳೆ ಬರೋಂಗಾಯ್ತು. ಅದಕ್ಕೆ ನಾನೇ ಸುಮ್ಮನೆ ಅದೇ ಇಲ್ಲೇ ಆಂಜನೇಯ ಐತೆ, ಆಂಜನೇಯಂಗೆ ಪೂಜೆ ಮಾಡಿಸೋಣ ಅಂತ ಮತ್ತೆ ಫೋನ್ ಮಾಡಿದರು. ಅವ್ರతో ಮಾತಾಡ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡ್ದು. ಬಾ ಅಂದು ಬರ್ತಾರೆ, ಅವಾಗ ತೋರಿಸ್ತೀನಿ ಮತ್ತೆ ನಿಮಗೆ. ಇವತ್ತು ಇಷ್ಟು ಪೂಜೆ ಗುರುವಾರದ್ದು. ಇವತ್ತು ಏನು ಮಾಡಿಲ್ಲ, ಹಾಲ್ಕೀರು ಮಾಡಿ ಪುಳಿಯೋಗರೆ ಎಲ್ಲ ಮಾಡಿದೆ.
ಈಗ ಏನಾರು ಮಾಡ್ಬೇಕು ಸಾಯಂಕಾಲ ತೋರಿಸ್ತೀನಿ ಹಿಂಗೆ ಮಾಡ್ಬೇಕು. ತಬಲ ಎಲ್ಲ ಬಾರಿಸಿ ಎಲ್ಲ ಆಯಿತು, ಪೂಜೆ ಎಲ್ಲ ಮಂತ್ರಾಕ್ಷತೆ ತಗೊಳ್ಳೋಣ ಬನ್ನಿ. ಇವಾಗ ಅಮ್ಮ ಪೂಜೆ ಎಲ್ಲ ಮಾಡಿ ನಾಳೆ ಸ್ಕೂಲ್ಗೆ ಹೋಗೋಕ್ಕೆಲ್ಲ ಯೂನಿಫಾರ್ಮ್ ಎಲ್ಲ ಜೋಡಿಸ್ಕೊತಾವಳೆ. ತಲೆ ಬಾಚಿದೆ ಇವತ್ತು ಈ ಥರ ಎಣ್ಣೆದೆ. ಈ ಥರ ಎಣ್ಣೆ ಬೆಳಗ್ಗೆ ದುಮ್ಮಲ್ಗೆಲ್ಲ ತಂದಿದ್ರಲ್ಲ, ದೇವ್ರಿಗೆಲ್ಲ ಮುಡಿಸಿ ಒಂದು ಸ್ವಲ್ಪ ಇಟ್ಟಿದ್ದೆ. ಅವಳಿಗೊಂದು ಸ್ವಲ್ಪ ಮುಡಿಸ್ದೆ, ದಾಲೊಂದು ಸ್ವಲ್ಪ ಮುಡ್ಕೊಂಡು ಅವಳಿಗೊಂದು ಸ್ವಲ್ಪ ಮುಡಿಸ್ದೆ. ಎಲ್ಲ ಟೈ ಬಟ್ಟೆಗಳು ಸಾಕ್ಸ್ ಎಲ್ಲ ಒಂದಕ್ಕೆ ಇಕ್ಕತ್ತವಳೆ. ಇನ್ನು ಬುಕ್ ಜೋಡಿಸ್ಕೋಬೇಕು. ಬುಕ್ ಜೋಡಿಸ್ಕೊಂಡು ಬೆಳಗ್ಗೆಗೆ ಸ್ಕೂಲ್. ಹಂಗೆ ಆಚೆಗೆ ಬಂದು ತಣ್ಣಗೈತಿತ್ತು. ಇವತ್ತು ಮಾಡ ಬೇರೆ ಆಗ್ಬಿಡ್ತು. ಚುಂಚನಗಿರಿಗೆ ಹೋಗೋಣ ಅಂದ್ಕೊಂಡು ಮಾಡ ಬೇರೆ ಆಯಿತು, ಎಲ್ಲೂ ಹೋಗಲಿಲ್ಲ. ಇದೇ ಆಂಜನೇಯ ಐತೆ, ಹೋಗೋಣ ಅಂದ್ಬಿಟ್ಟು ಸುಮ್ಮನೆ ಕಣಗಳೆಲ್ಲ ಬಿಡಿಸ್ಲಿಲ್ಲ ಇವತ್ತು. ಹಂಗೆ ಐತೆ, ಚೆನ್ನಾಗಿ ಕಾಣ್ತವೆ. ಬಟ್ಟೆ ಜೋಡಿಸಿಕ್ಕಿದ್ದೀನಿ, ಎಲ್ಲ ಒಳಗೆ ಇಕ್ಬೇಕು. ಇದ್ರೆ ಚೆನ್ನಾಗ್ಬಿಡುತ್ತೆ. ಜಾಸ್ತಿ ಒಳ್ಳೆದು ನಮ್ಮ ಅಕ್ಕ ಕೊಟ್ಟಿದ್ಲು, ಚೆನ್ನಾಗ್ಬಿಡುತ್ತೆ. ಅದು ಕಣಗಳಿಗೂ ನಮ್ಮ ಅಕ್ಕನೇ ಹಾಕಿದ್ದು, ತಂದು ಕೊಟ್ಟಿದ್ದು. ಹಂಗೆ ಇಟ್ಟಿದೆ, ಅವಳೇ ಹಾಕ್ಬಿಟ್ಲು. ಅವತ್ತು ಗಂಗಮ್ಮ ಮಾಡೋಕ್ಕೆ ಹೋಗ್ತಿದ್ದೆ ಹೋದ ವರ್ಷ. ಇನ್ನೂ 1 ವರ್ಷ ಆಗಿಲ್ಲ, ಜುಲೈ ಬರಬೇಕು. ಒಂದು ಗುಲಾಬಿ ಎಳ್ಳೈತೆ, ಚೆನ್ನಾಗಿ ಬಿಡುತ್ತಿದೆ. ಇದು ನಮ್ಮ ಅಕ್ಕ ಕೊಟ್ಟಿದ್ಲು, ಹಾಕಿದ್ದೆ. ಇನ್ನು ಅವಕ್ಕೂ 1 ವರ್ಷ ಆಗಿಲ್ಲ, ಬೇಗ ಬಿಟ್ಟು ಎಲ್ಲ ಹೂವುಗಳು ಚೆನ್ನಾಗಿರುತ್ತೆ. ಇದು ಮಿಂಚುಪತ್ರೆ ನಡೀದು, ಎಲೆ ಅಂಬಿದೆ. ಬನ್ನಿ, ಬಟ್ಟೆ ಎಲ್ಲ ಜೋಡಿಸಿಟ್ಟಿದ್ದೀನಿ. ಮಲಗಿದ್ಲಲ್ಲ ಆಗಲೇ. ಅಮ್ಮೋ ಬಟ್ಟೆ ತಗೊಳಪ್ಪ ನಿನ್ನವ. ಅವಳವು ಬಟ್ಟೆ ಜೋಡಿಸಿಟ್ಟಿದ್ದೆ. ಈಗ ಬೀರುಳಿಕೆಲ್ಲ ಮಾಡಬೇಕು. ಅವಳು ಮಾಡಿ ಬನ್ನಿ. ಇವಾಗ ಆಂಜನೇಯ ದೇವಸ್ಥಾನಕ್ಕೆ ಹೋದೋ. ಚುಂಚನಗಿರಿಗೆ ಹೋಗಲಿಲ್ಲ, ಮಳೆ ಬರೋಂಗಾಯ್ತು. ಇಲ್ಲೇ 48 ದಿವಸದ ಹೊಸ ಆಂಜನೇಯ ಕಟ್ಟೋರೆ. 48 ದಿವಸ ಪೂಜೆ ಮಾಡ್ತಾರೆ. ಇಲ್ಲೇ ಪೂಜೆ ಮಾಡಿಸ್ಕೊಂಡು ಬಂದು ಅಲ್ಲೇ ಊಟ ಪ್ರಸಾದ ಎಲ್ಲ ಕೊಟ್ಟರು. ನೋಡಿ ಆಂಜನೇಯ ಎಷ್ಟು ಚೆನ್ನಾಗಿತ್ತು. ಇವತ್ತು ಯಾರೋ ಪೂಜೆಗೆ ಅಭಿಷೇಕ ಬೆಳಗ್ಗೆ ಮಾಡಿಸ್ತಾರೆ, ಸಾಯಂಕಾಲ ಅಲಂಕಾರ ಎಲ್ಲ ಮಾಡ್ತಾರೆ. ಬಾಳೆಕಂದಲ್ಲೆಲ್ಲ ಮಾಡಿದರು. ವಿಡಿಯೋದೆಲ್ಲ ಡಿಸೈನ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲೇ ಪ್ರಸಾದ ಕೊಟ್ಟರು, ಊಟ ಮಾಡ್ತಾಯಿದ್ದೀವಿ ಅಮ್ಮ ನಾನು. ಅವರೆಲ್ಲ ಇಸ್ಕೊಂಡೆಲ್ಲ ಊಟ ಮಾಡ್ತಿದ್ರು. ಬನ್ನಿ ಫ್ರೆಂಡ್ಸ್, ಇಷ್ಟು 16 ವರ್ಷ ತುಂಬ 17 ವರ್ಷ ಆಯ್ತು ನಮ್ಮ ಮದುವೆಯಾಗಿ. ಏನೇ ಕಷ್ಟ ಬರಲಿ ಸುಖ ಬರಲಿ, ದೇವ್ರು ಇಲ್ಲಿವರೆಗೂ ಧೈರ್ಯವಾಗಿ ಕರ್ಕೊಂಬಂದಾನೆ, ಇನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನಂತೂ ದೇವ್ರನ್ನ ಜಾಸ್ತಿ ನಂಬ್ತೀನಿ. ದೇವ್ರ ಮೇಲೆ ಭಾರ ಹಾಕಿ ಬದುಕಿದ್ದೀವಿ. ಇನ್ನು ಇದು ಕೊಟ್ಟಿದ್ರು ಏನಪ್ಪ, ಬಿಸಿಬೇಳೆಬಾತು, ಬೋಂಡ, ಪಾಯಸ ಎಲ್ಲ ಅಲ್ಲೇ ತಿಂದ್ಬಿಟ್ಟು ಮನೆಗೆ ತಂದು ನಾನು ಅವಳುವ ತಿಂದು ಊಟ ಮಾಡೋಗ್ಬಿಟ್ಟು ಹಾಲು ಕೆರಿತು ಬಿಸಿ ಮಾಡ್ಕೊಂಡು ತಿಂತಾಯಿದ್ದೀವಿ. ಇವಾಗ ಅವಳು ಅಮ್ಮ ತಿನ್ನೋ ಆರೋಯ್ತದೆ ಅಂದೆ ತಿಂತಾಯಿದ್ಲು. ಆಮೇಲೆ ಮಳೆ ಬಂತು ಸ್ವಲ್ಪ, ಇನ್ನೂ ಜಾಸ್ತಿ ಏನು ಬರಲಿಲ್ಲ, ಚೂರು ಬತ್ತು. ಇವಾಗ ಹಾಲು ಕೆರಿ ಬಿಸಿ ಮಾಡಿಕೊಡ್ತೀನಿ ತಡಿ ಅಂತ ಬಂದೆ. ನಮ್ಮ ಮನೆಯವ್ರಿಗೆ ಫೋನ್ ಬತ್ತು, ಆಚೆಗೆ ಹೋದ್ರು ಅವರು. ಬನ್ನಿ, ಇದು ಹೇಳ್ತಾ ಇಲ್ಲಿಗೆ ಲಾಗ್ ಎಂಡ್ ಮಾಡ್ತೀನಿ. ಗೊತ್ತಲ್ಲ, ಇದು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ. ನಿಮ್ಮ ಮನೆಯಲ್ಲಿ ನಾನು ಒಬ್ಳು ಅಂತ ಅಂದ್ಕೊಳ್ಳಿ. ಗುರುವಾರ ರಾಯರು ಒಳ್ಳೇದು ಮಾಡಲಿ. ಈಗ 16 ತುಂಬಿ 17 ವರ್ಷಕ್ಕೆ ಕಾಲಿಟ್ಟಿದ್ದೀನಿ. ಏನೇ ಕಷ್ಟ ಸುಖ ಬರಲಿ ಧೈರ್ಯವಾಗಿ ಎದುರಿಸಿದ್ದೀನಿ, ಯಾರಿಗೂ ಹೇಳ್ದಂಗೆ. ಮುಂದೇನೂ ಅಷ್ಟೇ, ನಾವು ದೇವ್ರ ಮೇಲೆ ಭಾರ ಹಾಕಿ ಹೋಗ್ತೀನಿ. ಎಲ್ಲರಿಗೂ ಒಳ್ಳೇದು ಮಾಡಲಿ ರಾಯರು. ಗುಡ್ ನೈಟ್ ಫ್ರೆಂಡ್, ಒಳ್ಳೇದಾಗಲಿ.